ಸುದಿ ಅವರೇ ಈ ಕಡೆ ನನ್ಗೆ ಆಕ್ಚುಲಿ ನಿಮ್ಗೆ ಈ ಪ್ರಶ್ನೆ ಕೇಳ್ಬೇಕು ಅಂತ ಅನಿಸ್ತು. ಟ್ರೈಲರ್ ಒಂದು ಡೈಲಾಗ್ ಬರುತ್ತೆ, ಒಳ್ಳೆ ಮನ್ಸಿರೋ ಹುಡುಗನ್ನ ಮದ್ವೆ ಆಗ್ಬೇಕಾ ಅಥವಾ ಸೆಟ್ಲ್ ಆಗಿರೋ ಹುಡುಗನ ಮದ್ವೆ ಆಗ್ಬೇಕಾ ಅನ್ನೋದು. ಅದೇ ಮೇಡಮ್, ಅದೇ ಸಿನಿಮಾ ನೋಡಿದ್ರೆ ಅದ್ರಲ್ಲಿ ಇದೆ ಮೇಡಮ್ ಆನ್ಸರು. ಅದೇ ಒಳ್ಳೆ ಮನ್ಸಿದ್ದು ಸೆಟ್ಲ್ ಆಗಿರೋನ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಮೇಡಮ್ ಜೀವನ. ಸುದಿ ನಿಮ್ಗೆ ಪ್ರಶ್ನೆ ಯಾಕಣ ಇವತ್ತು ಅದೇ ಅವಾಗ ಹೇಳ್ತಾ ಇದ್ರಿ ಆಪರೇಷನ್ ಆಡಿಷನ್ ಅಂತ. ಸುದಿ ಅದೇ ಆಪರೇಷನ್ ಆಡಿಷನ್ ಅಂತೆಲ್ಲ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ರಿ. ಸೊ ಈ ಸಿನಿಮಾ ನೋಡಿ ಹೊರ ಬರುತ್ತಾ ಅಂದ್ರೆ ಆಡಿಯನ್ಸ್ಗೆ ಯಾವ ರೀತಿ ನಿಮ್ಮ ಅಂದ್ರೆ ಪಾತ್ರದ ಮುಖಾಂತರ ಏನಾದ್ರು ಪಾಸಿಟಿವ್ ಇರುತ್ತೋ, ವಿಲನ್ ಆಗಿರ್ತೀರಿ ನಿಜ, ಬಟ್ ರಿಯಲ್ ಲೈಫ್ಗೆ ಕನೆಕ್ಟ್ ಆಗಂತ ಎಲಿಮೆಂಟ್ಸ್ ನೀವು ನೋಡ್ದಂಗೆ ನಿಮ್ಮ ಸ್ನೇಹಿತರು ನೋಡ್ದಂಗೆ ನಿಮ್ಗೂ ಗೊತ್ತಿದೆ, ಅದನ್ನ ಹೇಳೋದಾದ್ರೆ ಅಂದ್ರೆ ಅಣ್ಣ ಎಲ್ಲಾ ಲವ್ ಸಬ್ಜೆಕ್ಟ್ಗಳಲ್ಲೂ ವಿಲನ್ಗಳು ಇದ್ದೇ ಇರ್ತಲ್ಲ ಅಣ್ಣ. ನಾನು ರಿಯಲ್ ಆಗಿ ಲವ್ ಮಾಡಿದಾಗ್ಲೂ ಹಂಗೆ ಇತ್ತು ಅಣ್ಣ. ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವರೆಲ್ಲ ವಿಲನ್ಗಳೇ ಅನ್ಸೋದು, ಪಾಪ ಅವರೆಲ್ಲ ಹೀರೋಗಳೇ ನನ್ಗೆ ಹಂಗೆ ಅನ್ಸೋದು. ಈಗ ಹೀರೋ ಸರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನನ್ನ ಪಾತ್ರನೂ ಹಂಗೆ ಅನ್ಸುತ್ತೆ. ಸುದಿ ಅವರೇ ಈ ಕಡೆ ನನ್ಗೆ ಆಕ್ಚುಲಿ ನಿಮ್ಗೆ ಈ ಪ್ರಶ್ನೆ ಕೇಳ್ಬೇಕು ಅಂತ ಅನಿಸ್ತು. ಟ್ರೈಲರ್ ಒಂದು ಡೈಲಾಗ್ ಬರುತ್ತೆ, ಒಳ್ಳೆ ಮನ್ಸಿರೋ ಹುಡುಗನ್ನ ಮದ್ವೆ ಆಗ್ಬೇಕಾ ಅಥವಾ ಸೆಟ್ಲ್ ಆಗಿರೋ ಹುಡುಗನ ಮದ್ವೆ ಆಗ್ಬೇಕಾ ಅನ್ನೋದು. ಅದೇ ಮೇಡಮ್, ಅದೇ ಸಿನಿಮಾ ನೋಡಿದ್ರೆ ಅದ್ರಲ್ಲಿ ಇದೆ ಮೇಡಮ್ ಆನ್ಸರು. ಅದೇ ಒಳ್ಳೆ ಮನ್ಸಿದ್ದು ಸೆಟ್ಲ್ ಆಗಿರೋನ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಮೇಡಮ್ ಜೀವನ. ಸುದಿ ನಿಮ್ಗೆ ಪ್ರಶ್ನೆ ಯಾಕಣ ಇವತ್ತು ಅದೇ ಅವಾಗ ಹೇಳ್ತಾ ಇದ್ರಿ ಆಪರೇಷನ್ ಆಡಿಷನ್ ಅಂತ. ಸುದಿ ಅದೇ ಆಪರೇಷನ್ ಆಡಿಷನ್ ಅಂತೆಲ್ಲ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ರಿ. ಸೊ ಈ ಸಿನಿಮಾ ನೋಡಿ ಹೊರ ಬರುತ್ತಾ ಅಂದ್ರೆ ಆಡಿಯನ್ಸ್ಗೆ ಯಾವ ರೀತಿ ನಿಮ್ಮ ಅಂದ್ರೆ ಪಾತ್ರದ ಮುಖಾಂತರ ಏನಾದ್ರು ಪಾಸಿಟಿವ್ ಇರುತ್ತೋ, ವಿಲನ್ ಆಗಿರ್ತೀರಿ ನಿಜ, ಬಟ್ ರಿಯಲ್ ಲೈಫ್ಗೆ ಕನೆಕ್ಟ್ ಆಗಂತ ಎಲಿಮೆಂಟ್ಸ್ ನೀವು ನೋಡ್ದಂಗೆ ನಿಮ್ಮ ಸ್ನೇಹಿತರು ನೋಡ್ದಂಗೆ ನಿಮ್ಗೂ ಗೊತ್ತಿದೆ, ಅದನ್ನ ಹೇಳೋದಾದ್ರೆ ಅಂದ್ರೆ ಅಣ್ಣ ಎಲ್ಲಾ ಲವ್ ಸಬ್ಜೆಕ್ಟ್ಗಳಲ್ಲೂ ವಿಲನ್ಗಳು ಇದ್ದೇ ಇರ್ತಲ್ಲ ಅಣ್ಣ. ನಾನು ರಿಯಲ್ ಆಗಿ ಲವ್ ಮಾಡಿದಾಗ್ಲೂ ಹಂಗೆ ಇತ್ತು ಅಣ್ಣ. ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವರೆಲ್ಲ ವಿಲನ್ಗಳೇ ಅನ್ಸೋದು, ಪಾಪ ಅವರೆಲ್ಲ ಹೀರೋಗಳೇ ನನ್ಗೆ ಹಂಗೆ ಅನ್ಸೋದು. ಈಗ ಹೀರೋ ಸರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನನ್ನ ಪಾತ್ರನೂ ಹಂಗೆ ಅನ್ಸುತ್ತೆ. ಸುದಿ ಅವರೇ ಈ ಕಡೆ ನನ್ಗೆ ಆಕ್ಚುಲಿ ನಿಮ್ಗೆ ಈ ಪ್ರಶ್ನೆ ಕೇಳ್ಬೇಕು ಅಂತ ಅನಿಸ್ತು. ಟ್ರೈಲರ್ ಒಂದು ಡೈಲಾಗ್ ಬರುತ್ತೆ, ಒಳ್ಳೆ ಮನ್ಸಿರೋ ಹುಡುಗನ್ನ ಮದ್ವೆ ಆಗ್ಬೇಕಾ ಅಥವಾ ಸೆಟ್ಲ್ ಆಗಿರೋ ಹುಡುಗನ ಮದ್ವೆ ಆಗ್ಬೇಕಾ ಅನ್ನೋದು. ಅದೇ ಮೇಡಮ್, ಅದೇ ಸಿನಿಮಾ ನೋಡಿದ್ರೆ ಅದ್ರಲ್ಲಿ ಇದೆ ಮೇಡಮ್ ಆನ್ಸರು. ಅದೇ ಒಳ್ಳೆ ಮನ್ಸಿದ್ದು ಸೆಟ್ಲ್ ಆಗಿರೋನ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಮೇಡಮ್ ಜೀವನ. ಸುದಿ ನಿಮ್ಗೆ ಪ್ರಶ್ನೆ ಯಾಕಣ ಇವತ್ತು ಅದೇ ಅವಾಗ ಹೇಳ್ತಾ ಇದ್ರಿ ಆಪರೇಷನ್ ಆಡಿಷನ್ ಅಂತ. ಸುದಿ ಅದೇ ಆಪರೇಷನ್ ಆಡಿಷನ್ ಅಂತೆಲ್ಲ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ರಿ. ಸೊ ಈ ಸಿನಿಮಾ ನೋಡಿ ಹೊರ ಬರುತ್ತಾ ಅಂದ್ರೆ ಆಡಿಯನ್ಸ್ಗೆ ಯಾವ ರೀತಿ ನಿಮ್ಮ ಅಂದ್ರೆ ಪಾತ್ರದ ಮುಖಾಂತರ ಏನಾದ್ರು ಪಾಸಿಟಿವ್ ಇರುತ್ತೋ, ವಿಲನ್ ಆಗಿರ್ತೀರಿ ನಿಜ, ಬಟ್ ರಿಯಲ್ ಲೈಫ್ಗೆ ಕನೆಕ್ಟ್ ಆಗಂತ ಎಲಿಮೆಂಟ್ಸ್ ನೀವು ನೋಡ್ದಂಗೆ ನಿಮ್ಮ ಸ್ನೇಹಿತರು ನೋಡ್ದಂಗೆ ನಿಮ್ಗೂ ಗೊತ್ತಿದೆ, ಅದನ್ನ ಹೇಳೋದಾದ್ರೆ ಅಂದ್ರೆ ಅಣ್ಣ ಎಲ್ಲಾ ಲವ್ ಸಬ್ಜೆಕ್ಟ್ಗಳಲ್ಲೂ ವಿಲನ್ಗಳು ಇದ್ದೇ ಇರ್ತಲ್ಲ ಅಣ್ಣ. ನಾನು ರಿಯಲ್ ಆಗಿ ಲವ್ ಮಾಡಿದಾಗ್ಲೂ ಹಂಗೆ ಇತ್ತು ಅಣ್ಣ. ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವರೆಲ್ಲ ವಿಲನ್ಗಳೇ ಅನ್ಸೋದು, ಪಾಪ ಅವರೆಲ್ಲ ಹೀರೋಗಳೇ ನನ್ಗೆ ಹಂಗೆ ಅನ್ಸೋದು. ಈಗ ಹೀರೋ ಸರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನನ್ನ ಪಾತ್ರನೂ ಹಂಗೆ ಅನ್ಸುತ್ತೆ.